ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಬಾಲಾಜಿ ಸರ್ ಫಾರಮಲ್ಲಿ ಇದ್ದೀವಿ. ಒಂದು ಕೋಟೂರು ವಿಲೇಜು, ಪೊಳಚಿ ತಾಲೂಕು, ಕೊಯಮತ್ತೂರು ಡಿಸ್ಟಿಕ್ಕು. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತಾಡೋಣ. ಒಂದು DJ ಕೋಕೋನಟ್ ಇಡೀ ವರ್ಲ್ಡಿಗೆ ನಮ್ಮ ಕರ್ನಾಟಕದವರು ಒಂದು ಡೇವಿಡ್ ಲೋಬೋ ಅಂತ ಒಂದು ಬ್ರಿಗೇಡ್ ರೋಡಲ್ ಆಫೀಸರ್ ಇಡೀ ಇಂಡಿಯಾದಾದ್ಯಂತ ಪ್ಲಸ್ ಸುಮಾರು ಕಂಟ್ರಿಗಳಿಗೆ ಒಂದು ಕೋಕೋನಟ್ನ ಒಂದು ಪ್ಲಾಂಟೇಶನ್ನ ಒಂದು ಮಾಡಿ ಕಳಿಸ್ತಾ ಇದ್ದಾರೆ. ನಮ್ಮ ಇಂಡೋನೇಷ್ಯಾ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ಇಂಡಿಯಾ ಇರ್ಬೋದು, ಹಲವಾರು ಕಂಟ್ರಿಗಳಿಗೆ ಒಂದು ಎಕ್ಸ್ಪೋರ್ಟ್ ಆಗ್ತಾ ಇದ್ದಾವೆ ಗಿಡಗಳು. ಆದರೆ ಗೊತ್ತಿರಲ್ಲ ತುಂಬ ಜನಗಳಿಗೆ. ಆದರೆ ನಮ್ಮ ಇಲ್ಲಿ ಒಬ್ಬರು ಒಂದು ತಮಿಳ್ನಾಡಲ್ಲಿ ಒಬ್ಬರು ಬಾಲಾಜಿ ಸಾರು ಕೋಟೂರು 10 ಎಕರೆಗೆ ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ಒಂದು DJ ಹೈಬ್ರಿಡ್ ಸಂಪೂರ್ಣ ಅಂತ ಒಂದು 10 ಇಯರ್ ಪ್ಲ್ಯಾಂಟು ಕ್ರೋಸ್ ಟುಗೆದರ್ ರನ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋಣ, ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತಾಡೋಣ. ಒಂದು ದುರದೃಷ್ಟಕರ ಅವರು ತಮಿಳಲ್ಲಿ ಆನ್ಸರ್ ಮಾಡ್ತಾರೆ. ನಾವಂತೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಇಂಗ್ಲೀಷು ಸರಿಯಾಗಿ ಗೊತ್ತಿಲ್ಲ. ಆದರೂ ನಾನು ಇಂಗ್ಲೀಷಲ್ಲಿ ಬಟ್ಲರ್ ಇಂಗ್ಲೀಷಲ್ಲಿ ಕೇಳ್ತೀನಿ. ಒಂದು ಬ್ಯೂಟಿ ಅಂತ ಹೇಳ್ಬೋದು. ಫಾರ್ಮರಿಗೆ ನಾನು ಹೇಳ್ತಾ ಇರ್ತೀನಿ, ಜಾತಿ ಭೇದ ಭಾವ ಭಾಷೆ ಯಾವುದಿಲ್ಲ. ನಿಮಗೆ ತಮಿಳ್ನಾಡಲ್ಲಿ ಕಳಿಯೋಷ್ಟು ಒಂದು ಇದಿದ್ದಾವೆ, ಒಂದು ಐಡಿಯಾಸ್ ಇದ್ದಾವೆ. ನಮ್ಮ ಇಡೀ ವರ್ಲ್ಡಲ್ಲಿ ಇಂಡಿಯಾ ಥರ್ಡೆಸ್ಟ್ ಕಂಟ್ರಿ ಒಂದು ತೆಂಗಿನ ಕೊಕೊನಟಲ್ಲಿ ಒಂದು ನಿಮಗೆ ಪ್ರೊಡ್ಯೂಸಲ್ಲಿ. ಮುಂದಿನ ದಿನಗಳಲ್ಲಿ ಇಡೀ ಟಾಪಲ್ಲಿ ಬರಲಿ. ಒಂದು DJ ಹೈಬ್ರಿಡು ಎಲ್ಲ ವರ್ಲ್ಡ್ಗಳಿಗೂ ಹೋಗ್ತಾ ಇದೆ. ಇಲ್ಲಿ ಒಬ್ಬರು ಸಾರ್ ಇದ್ದಾರೆ, ಮಾತಾಡೋಣ. ಬಾಲಾಜಿ ಸಾರು, ನಾನು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ನಾನು ಬಟ್ಲರ್ ಇಂಗ್ಲೀಷಲ್ಲಿ ಕೇಳ್ತೀನಿ, ಅವ್ರು ತಮಿಳಲ್ಲಿ ಆನ್ಸರ್ ಮಾಡ್ತಾರೆ. ಅವ್ರಿಗೆ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ನಮಗೆ ಬರಲ್ಲ. ಅವರೊಂದು ஆன்சர் ಮಾಡ್ತಾರೆ. சார் நமஸ்தே. டெல் மீ யுவர் நேம் அண்ட் யுவர் அட்ரஸ். என் பேர் வந்து பாலாஜிங்க. நான் பொள்ளாச்சி தாலுக்கா கோட்டூர் வில்லேஜ், கோயம்புத்தூர் டிஸ்ட்ரிக்ட்லேருந்து பேசுகிறேன். நான் வந்து How many acre you have land is there, sir? Here total how many acre? அதாவது family background. இது வந்து விவசாய பூமி வந்து நான் வாங்கி 10 வருஷம் ஆகுது. 10 வருஷத்தில் 10 ஏக்கர் வந்து வாங்கி DJ ஃபார்ம்னு ஒன்று. Okay, total you have land 10 acre 10 land. acres. Only all plant is put in only DJ hybrid. ஒன்லி DJ ஹைப்ரிட் போட்டிருக்கேங்க. Sir, your education? எஜுகேஷன் BCom படிச்சிருக்கேங்க. Why you are not going to went to job searching, you will come to in agriculture? ரொம்ப ஆசையாக இருந்தது. ஃபீல்டு அக்ரிக்கு வர்றதுக்கு ரொம்ப ஆசையாக இருந்தது. நேச்சுரலாகவே ஒரு ஏர் சர்க்குலேஷன் இதெல்லாம் நல்லா இருக்குங்கிறக்காக ஆசைப்பட்டு இங்கே பொள்ளாச்சி இளநீனா ஃபேமஸாக இருந்தது. நாட்டி பொள்ளாச்சி பிஃபோர் இடி வேர்ல்டு இந்தியா மே பொள்ளாச்சி இஸ் ஃபேமஸ் கோகனட் பிளான்டேஷன். கோகனட் பிளான்டேஷன் இங்கே வந்து பொள்ளாச்சியில் ஃபேமஸாக இருக்குது. அதனால் எனக்கு ஆசைப்பட்டு செலக்ட் பண்ணி இந்த 10 ஏக்கரை வாங்கி DJ ஃபார்ம்லேருந்து கன்று வாங்கி போட்டிருக்கேன். Sir, why you are not going to Nati? Some people normally Nati is planted per acre 40, but you are going, who tell to DJ hybrid you will put this land? இது வந்து ஈல்டு வந்து நாட்டு மரத்தில் ஒரு மரத்தில் கிடைக்கிற 3 மரத்தில் கிடைக்கிற ஈல்டு இது ஒரே மரத்தில் கிடைக்குது. இது 3 மரத்தில் ಬರೋ ஈல்டு ಒಂದೇ ಮರಕ್ಕೆ ಬರುತ್ತೆ. ஒரே மரத்தில் கிடைக்குதுங்க. அதே மாதிரி இதில் கவுண்டிங்கும் வந்து அதில் ஈல்டும் வந்து சீக்கிரம் வந்துடும். இது ஒரு 30 டேஸுக்கு ஒரு தடவை ஒரு பவுச்சு போட்டுடலாங்க. நாட்டு மரமாக இருந்தால் 40 நாள் ஆகும் வர்றதுக்கு. ஆமாம், நாட்டு மரத்து 40 நாள் ஆகிரும் வர்றதுக்கு. மீன்ஸ் ஒரு ஹார்வெஸ்ட் பண்ணுறதுக்கு 40 டேஸ் ஆகும். 40 days. This one 25 days. 25 days ಹಾರ್ವೆಸ್ಟ್ ಟೆಂಡರ್ ಕೊಕೊನಟ್. ಓಕೆ, ಸರ್ ಹತ್ರ ಮಾತಾಡೋಣ. ನೀವು ಬಾಲಾಜಿ ಸರ್ ಹತ್ರ ಅವ್ರ ತೋಟ ನೋಡೋಣ. 10 ಎಕರೆಗೆ 700 ಗಿಡ ಹಾಕಿದ್ದಾರೆ. 10 ವರ್ಷದ ಪ್ಲಾಂಟು. ಅವ್ರು ನೋಡ್ಬೋದು ಎಷ್ಟು ಅರ್ನಿಂಗ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಅಲ್ಲೊಂದು ಲೋಡಿಂಗ್ ಆಗ್ತಾ ಇದೆ. ಅವ್ರದ್ದು 25 ಡೇಸ್ಗೆ ಒಂದು ಎಳ್ನೀರು ಕೊಡ್ತಾರೆ. ನೀವು ಇದು ಎಳ್ನೀರು ಎತ್ತಬೇಕು ಅಂದರೆ ಒಂದು 5 ಜನ ಎತ್ತಬೇಕು. ಅವ್ರನ್ನ ಕೇಳೋಣ. ಸರ್, ಯು ಲವ್ ಇಟ್ ದಿಸ್ ಕೊಕೊನಟ್. ಇದು ಎತ್ತ ಕೇಳಿದ್ದೀನ 3 kg to 3. No, you'll take this upper. How many people is that? Lift, this one. ನೋಡ್ಬೋದು ಇದು ಕೋಕೋನಟ್ ಎಷ್ಟಿದೆ ಅಂತ ಹೇಳಿ. ಆರಾಮ ಎತ್ತಬೇಕು ಅಂದ್ರೆ 4-5 ಎತ್ತಬೇಕು. ಅವ್ರು ಎಲ್ಲದೂ ಒಂದು ಟೆಂಡರ್ ಕೋಕೋನಟ್ ಇಂದ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ನೋಡೋಣ. ಯಾಕಂದರೆ DJ ಹೈಬ್ರಿಡ್ಡು ಇಡೀ ವರ್ಲ್ಡಿಗೆ ನಮ್ಮ ಕರ್ನಾಟಕದ ಒಂದು ಲೋಬೋ ಸರ್ ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಗಿಡಗಳ. ತುಂಬ ಜನಗಳಿಗೆ ಗೊತ್ತಿರಲ್ಲ. ಎಲ್ಲ ಒಂದು ಬೇರೆ ಬೇರೆಗಳದ್ದು ಒಂದು DJ ಅಂತಿರೋದನ್ನ ಒಂದು ಫೇಕ್ ಕಂಪ್ನಿಗಳು ಉಟ್ಕೊಂಡಿದ್ದಾವೆ. ಅದು ಇರೋದೇ ಬ್ರಿಗೇಡ್ ರೋಡಲ್ಲಿ ಆಫೀಸು, ಒಂದು ಕಾರ್ಪೊರೇಟ್ ಆಫೀಸ್ ಇರೋದು. ಆದರೆ ನಮ್ಮ ತುಂಬ ಜನ ಒಂದು ಕೋಆಪ್ರೇಟ್ ಮಾಡಬೇಕು. ಯಾಕೆಂದರೆ ನಮಗೆ ಬೇರೆ ಕನ್ನಡ ಮೀಡಿಯಮು, ಇಂಗ್ಲೀಷ್ ಬರೋಲ್ಲ. ನಾನು ಬಟ್ಲರ್ ಇಂಗ್ಲೀಷಲ್ಲಿ ಕೇಳ್ತೀನಿ. ಆದರೆ ಒಂದು ಇಂಟ್ರೆಸ್ಟ್ ಸ್ಟೋರಿ ಕಲಿಬೇಕು ಅಂತಂದರೆ ನಾವು ಈ ಥರ ಒಂದು ಫಾರಮ್ಗಳಿಗೆ ವಿಸಿಟ್ ಮಾಡಬೇಕು. ಇವರು 10 ಎಕರೆಗೆ ಎಷ್ಟು ಕೋಕೋನಟ್ ನೆಟ್ಟಿದ್ದಾರೆ. ಪ್ರತಿಯೊಂದು ಮರನೂ ನೋಡಿದಲ್ಲ. ಇವತ್ತು ಹಾರ್ವೆಸ್ಟ್ ನಡೀತಾ ಇದೆ. ಹೆಂಗೆ ಕೋಕೋನಟ್ಟು ಪ್ರತಿಯೊಂದು ಒಂದು ವಿಸಿಟ್ ಮಾಡೋಣ. ಇವತ್ತು ಒಂದು 100 ಫಾರ್ಮರ್ ತೋರಿಸ್ತೀವಿ. DJ ಹೈಬ್ರಿಡು ಎಲ್ಲ ಕಡೆನೂ ಒಂದು ಯಾವ ಥರ ಪ್ಲಾಂಟೇಶನ್ ಮಾಡಿದ್ದಾರೆ, ಏನು ಈಲ್ಡ್ ಹೆಂಗೆ ಮತ್ತು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತೇಳಿ. ಈ ಥರ ಒಂದು ಸಕ್ಸಸ್ ಕಾಣಬೇಕು ಅಂದರೆ ನಿಮಗೆ ಅಷ್ಟು ಇಂಪಾರ್ಟೆಂಟು. ಬನ್ನಿ ಪೊಳಚಿಗೆ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಬನ್ನಿ.